ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಸೊ ನನ್ನ ಬ್ಯುಸಿ ಸ್ಕೆಡ್ಯೂಲಲ್ಲಿ ಡೈಲಿ ವ್ಲಾಗ್ಸ್ ಕ್ಯಾಪ್ಚರ್ ಮಾಡಿ ನಾನು ಪೋಸ್ಟ್ ಮಾಡೋಕ್ಕಾಗ್ತಾಯಿಲ್ಲ. ಆದರೂ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ರ್ಯಾಂಡಮ್ ಆಗಿ ನಾನು ತೊಗೊಂಡಿದ್ದೀನಿ ಕ್ಲಿಪ್ಪಿಂಗ್ಸು, ಅದನ್ನು ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ಗೆ ನಾನ್ ವೆಜ್ ಪ್ರಿಪೇರ್ ಮಾಡಿದ್ದೀನಿ. ಸೊ ಬ್ರೇಕ್ಫಾಸ್ಟ್ಗೆ ನಾನು ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮಾಡಿದ್ದೆ. ಮಧ್ಯಾಹ್ನ ಸಾಂಬಾರು ಅಷ್ಟೇ ಒಂದೇ ಸಲ ಮಟನ್ ತಂದಿದ್ರು. ಮಟನ್ ಸಾಂಬಾರನ್ನು ಸಹ ಒಂದೇ ಸಲ ಮಾರ್ನಿಂಗೇ ನಾನು ಪ್ರಿಪೇರ್ ಮಾಡಿಬಿಟ್ಟಿದ್ದೆ. ಮಧ್ಯಾಹ್ನ ಮೇಲೆ ರೈಸು ಮತ್ತು ಮುದ್ದೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬರೀ ಸಾಂಬಾರು ಮಾತ್ರ ಮಾರ್ನಿಂಗೇ ಪ್ರಿಪೇರ್ ಮಾಡಿದ್ದೆ ಜೊತೆಗೆ. ಸೊ ತಂದಿರೋ ಮಟನ್ ಹಾಗೆ ಇಕ್ಬಾರ್ದು, ಚೆನ್ನಾಗಿರಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಮಧ್ಯಾಹ್ನದವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಒಂದೇ ಸಲ ನಾನು ಸಾಂಬಾರನ್ನು ಸಹ ಪ್ರಿಪೇರ್ ಮಾಡಿದ್ದೆ. ಚಿಕನ್ ಬಿರಿಯಾನಿನೂ ಅಷ್ಟೇ ಸ್ಪೈಸಿಯಾಗಿ ಸಖತ್ತಾಗಿ ಬಂದಿತ್ತು. ಮಟನ್ ಸಾಂಬಾರು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಶೇಖರಿಗಂತೂ ತುಂಬಾ ಇಷ್ಟ ಆಯಿತು ಮಟನ್ ಸಾಂಬಾರು. ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡಿದ್ದೆ ಈ ಸಲ ಮಟನ್ ಸಾಂಬಾರನ್ನ. ಸೊ ಅವ್ರಿಗೆ ಇಷ್ಟ ಆಗಿತ್ತು. ಅವ್ರು ಹೇಳ್ತಾಯಿದ್ರು ಇದೇ ಥರ ಮಾಡು ನೆಕ್ಸ್ಟ್ ಟೈಮು ಅಂತ ಹೇಳ್ತಾಯಿದ್ರು. ಸೊ ನಾರ್ಮಲಾಗಿ ಹೇಗೆ ಮಾಡ್ತಾರೋ ಹಾಗೆ ಮಾಡಿದ್ದೆ. ಬಟ್ ಏನಂದರೆ ನಾನು ಆಯಿಲಲ್ಲಿ ನಾನು ಡೀಪ್ ಫ್ರೈ ಮಾಡಿಬಿಟ್ಟು ಈರುಳ್ಳಿ ಅದೆಲ್ಲ ನಾನು ಮೊದಲು ಡೀಪ್ ಫ್ರೈ ಮಾಡಿಬಿಟ್ಟು ಮಾಡಿದೆ. ಸೊ ಡಿಫ್ರೆಂಟಾಗಿ ನೋಡೋಣ ಹೇಗಿರುತ್ತೆ ಟೇಸ್ಟು ಅಂತ. ತುಂಬಾ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ಅಷ್ಟೇ. ಸೊ ಮಧ್ಯಾಹ್ನ ಎಲ್ಲ ನಾವು ಊಟ ಮಾಡಿಕೊಂಡು ಬೋರ್ ಆಗ್ತಾಯಿತ್ತು. ನೋಡೋಣ ವಿಶಾಲ್ ಮಾರ್ಟ್ಗೆ ಹೋಗಿ ಕಲೆಕ್ಷನ್ ನೋಡ್ಕೊಂಬರೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಧ್ಯಾಹ್ನ ನಾನು ಶೇಖರಿ ಮತ್ತು ಗಾನು 3 ಜನನೂ ಹೋಗಿದ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಒಂದು ರೌಂಡ್ ಆಗುತ್ತೆ ತಿರ್ಗಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಆಲ್ಮೋಸ್ಟ್ ನಾನು 90% ನಾನು ವಿಶಾಲ್ ಮಾರ್ಟಲ್ಲೇ ನನ್ನ ಗಾನುಗೆ ಬಟ್ಟೆ ತೆಗೆಯೋದು. ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ಸ್ ಇಲ್ಲಿ. ಮತ್ತು ಕ್ಲಾತು ಅಷ್ಟೇ ಚೆನ್ನಾಗಿರುತ್ತೆ. ನಾನು ತೋರಿಸ್ತಾ ಇರ್ತೇನೆ ನೋಡಿ, ಶರ್ಟ್ಸ್ ಆಗಲಿ ಪ್ಯಾಂಟ್ ಅವರು ವೀಕ್ಲಿ ಒನ್ಸ್ ಕಲೆಕ್ಷನ್ಸ್ ಹಾಕ್ತಾಯಿರ್ತಾರೆ, ಚೆನ್ನಾಗಿರುತ್ತೆ. ಬಟ್ ಏನಂದರೆ ಅಲ್ಲಿ ಬೇಗ ಸೇಲ್ ಆಗೋಗ್ಬಿಡುತ್ತೆ ಕಲೆಕ್ಷನ್ಸು. ಇವಾಗ ಬಂದಿರೋ ನೆಕ್ಸ್ಟ್ ಡೇನೇ ಇರೋದಿಲ್ಲ ಸೇಮ್ ಕಲೆಕ್ಷನ್ಸು. ಸೊ ಹಾಗಾಗಿ ವೀಕ್ಲಿ ಒನ್ಸ್ ನಾವು ಹೋಗಿ ಚೆಕ್ ಮಾಡ್ತಾನೆ ಇರ್ತೀವಿ. ಇವನು ಸ್ವಲ್ಪ ಗ್ರೋತ್ ಆಗ್ತಾನೆ ಇರ್ತಾನಲ್ವ, ಬಟ್ಟೆನೂ ಅಷ್ಟು ಅವನಿಗೆ ಎಲ್ಲ ಶಾರ್ಟ್ ಆಗ್ತಾಯಿದೆ. ಸೊ ಹಾಗಾಗಿ ನಾವು ಒಂದು ರೌಂಡ್ ಹೋಗಿ ಚೆಕ್ ಮಾಡ್ಕೊಂಡು ಬರ್ತೀವಿ. ಇಷ್ಟ ಆದರೆ ನಾನು ಮತ್ತು ಶೇಖರಿ ತೊಗೊತೀವಿ ಬಟ್ಟೆನ, ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಶಾರ್ಟ್ ಹಾಕಿದ್ದೆ ನೋಡಿ, ಅದರಲ್ಲಿ ಈ ಶರ್ಟು ಮತ್ತು ಪ್ಯಾಂಟ್ ಕ್ಯಾಪ್ಚರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಶೇಖರಿ ಸಖತ್ ಇಷ್ಟ ಆಯಿತು, ಸಖತ್ತಾಗಿ ಕಾಣಿಸ್ತಾನೆ ಪ್ಯಾಂಟ್ ಹಾಕ್ಕೊಂಡ್ರೆ. ಇದು ಒಂದು ಶರ್ಟ್ ತೊಗೊಂಡ್ವಿ ನಾವು. ನೀವು ಒಂದು ಸಲ ನಿಯರ್ ಬೈ ಯಾವುದಾದ್ರೂ ವಿಶಾಲ್ ಮಾರ್ಟಿದ್ರೆ ಚೆಕ್ ಮಾಡಿ. ಕಲೆಕ್ಷನ್ಸ್ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಕ್ಲಾತ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಹೋಗಿ ಚೆಕ್ ಮಾಡಿ. ನನಗೆ ಈ ಶರ್ಟ್ ತುಂಬಾ ಇಷ್ಟ ಆಗೋಗಿತ್ತು. ಈ ಶರ್ಟ್ಗೆ ನಾನು ಪ್ಯಾಂಟ್ನ ಚೂಸ್ ಮಾಡೋ ಅಷ್ಟರಲ್ಲೇ ತುಂಬ ಟೈಮ್ ಹಿಡಿತು. ನನಗೆ ಕಲೆಕ್ಷನ್ ತುಂಬ ಇರೋದ್ರಿಂದ ಚೂಸ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು. ಬಟ್ ಏನಂದರೆ ನಾನು ತುಂಬಾ ಚೂಸಿ ಹುಡುಕ್ತಾನೇ ಇದ್ದೆ. ಫೈನಲಿ ಮ್ಯಾಚ್ ಆಗೋವಂಥ ಪ್ಯಾಂಟ್ ನನಗೆ ಸಿಕ್ತು. ಶೇಖರಿ ಬೈತಾಯಿದ್ರು, ಏನು ಇಷ್ಟೊಂದು ಟೈಮ್ ತೊಗೊತೀಯ ಒಂದು ಶರ್ಟ್ ಪ್ಯಾಂಟ್ನ ಮ್ಯಾಚ್ ಮಾಡೋದಕ್ಕೆ, ಶರ್ಟ್ನೇ ತೊಗೊಂಡು ಬಾ, ಯಾವುದಾದ್ರೂ ಜೀನ್ಸ್ ಹಾಕಿದ್ರೆ ಆಯಿತು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಪರವಾಗಿಲ್ಲ ನಾನು ಚೂಸ್ ಮಾಡ್ತೀನಿ ಅಂದ್ಬಿಟ್ಟು ಫೈನಲಿ ಅದಕ್ಕೊಂದು ಪ್ಯಾಂಟ್ನ ನಾನು ಚೂಸ್ ಮಾಡಿದೆ. ಬಟ್ ಏನಂದರೆ ಇಲ್ಲಿ ಕಲೆಕ್ಷನ್ಸಲ್ಲಿ ಶರ್ಟು ಆಲ್ಮೋಸ್ಟು ವೈಟೇ ಇರುತ್ತೆ. ವೈಟ್ ವಿತ್ ಕಲರ್ಸ್ ಇರುತ್ತೆ, ಮಿಕ್ಸ್ ಅಂದರೆ ವೈಟ್ ಮಿಕ್ಸ್ ಆಗಿರುತ್ತೆ. ನಾನು ಇದಕ್ಕೆ ಪ್ಯಾಂಟ್ ಇದನ್ನು ಚೂಸ್ ಮಾಡಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಾಂಬಿನೇಷನ್ ಶರ್ಟ್ಗೂ ಮತ್ತು ಪ್ಯಾಂಟ್ಗೂ. ಜೀನ್ಸ್ ತೊಗೊಳ್ಳೋಣ ಅಂದರು, ಜೀನ್ಸ್ ಈಗಲೇ ಬೇಡ ಅವನಿಗೆ ಅಂದ್ಬಿಟ್ಟು ನಾನು ಆ ಪ್ಯಾಂಟ್ನ ಚೂಸ್ ಮಾಡಿದೆ. ಹಾಗೆ ಅಲ್ಲಿಂದ ಅವನು ಬೈಕ್ ಥರ ಒಂದು ವೆಹಿಕಲ್ ಟಾಯ್ ನೋಡ್ದ. ಅದು ಅವನಿಗೆ ಇಷ್ಟ ಆಯಿತು, ಸಖತ್ತು ಕುತ್ಕೊಂಡು ಬಿಟ್ಟಿದ್ದಾನೆ, ಬರ್ತಾನೇ ಇಲ್ಲ. ಅದು ಮೂನು ಆಗ್ತಾಯಿಲ್ಲ, ಅವನು ಬರ್ತಾನೂ ಇಲ್ಲ. ಸೊ ಅದ್ರ ಮೇಲೆ ಕುತ್ಕೊಂಡಿದ್ದಾನೆ. ಬಟ್ ಏನಂದರೆ ಅದು ಅವನಿಗೆ ತುಂಬ ಚಿಕ್ಕದಾಗೋಯ್ತು ಅವನಿಗೆ ಇದು. ಸೊ ಹಾಗಾಗಿ ನಾವು ಅದನ್ನು ತೊಗೊಳ್ಳಿಲ್ಲ. ಇನ್ನೊಂದು 2 ಮಂತ್ಸ್ ಆಗೋಗ್ಬಿಟ್ರೆ ಸುಮ್ಮನೆ ಅದು ವೇಸ್ಟ್ ಆಗೋಗ್ಬಿಡುತ್ತೆ ಅವನಿಗೆ ಅಂದ್ಬಿಟ್ಟು ನಾವು ತೊಗೊಳ್ಳಿಲ್ಲ ಇದನ್ನು.
ಬಟ್ ಚೆನ್ನಾಗಿತ್ತು ಅವನಿಗೆ. ಅದು ಕೂರಿಸ್ಬಿಟ್ಟು ಮುಂದೆ ಮೂವ್ ಆಗ್ತಾಯಿಲ್ಲ, ಏನಿಲ್ಲ. ಅವರು ಜಸ್ಟ್ ಅದು ಟ್ರಯಲ್ಗೆ ಇಟ್ಟಿದ್ರು ಅಷ್ಟೇ ಅದು. ಬಟ್ ಚೆನ್ನಾಗಿತ್ತು. ಅದ್ರ ಮೇಲೆ ಅವನು ಬರ್ತಾನೆ ಇರಲಿಲ್ಲ. ತಗೊಳ್ಳೋಣ ಅಂದರೆ ಒಂದು ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ವೆಹಿಕಲ್ ಅವನಿಗೆ ಅಂದ್ಬಿಟ್ಟು ನಾವು ತಗೊಳ್ಳಿಲ್ಲ. ಆಮೇಲೆ ಅಲ್ಲಿಂದ ನಾವು ಮಂಚ ಮತ್ತು ಸೋಫಾ ಬೇಕಾಗಿತ್ತು. ತುಂಬ ದಿನದಿಂದ ಬುಕ್ ಮಾಡೋಣ ಅಂದ್ಬಿಟ್ಟು ಇವತ್ತು ಹೋಗಿ ಬುಕ್ ಮಾಡಿಕೊಂಡು ಹಾಗೆ ಬಂದಿದ್ವಿ. ಹಾಗೆ ಈವ್ನಿಂಗು ಡೆಲ್ವರಿ ಕೊಡ್ತೀನಿ ಅಂತಲೂ ಹೇಳಿದರು. ಸೊ ನಮಗೆ ನಾವು ಹಳೆ ಇರೋ ಮಂಚ ಸ್ವಲ್ಪ ಚಿಕ್ಕದಾಗಿತ್ತು, ನಮಗೆ ಆಗ್ತಾ ಇರಲಿಲ್ಲ. ಸೊ ಇವಾಗ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಗಾನು ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿತ್ತು ಮಂಚ. ಸೊ ಹಾಗಾಗಿ ನಾವು ಕ್ವೀನ್ ಸೈಜ್ ಮಂಚನ ಬುಕ್ ಮಾಡಿ ಬಂದಿದ್ವಿ ವಿತ್ ಮ್ಯಾಟ್ರಿಕ್ಸು ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಸೊ ಇದನ್ನು ನಾವು ಸೆಲೆಕ್ಟ್ ಮಾಡಿ ಬುಕ್ ಮಾಡಿ ಬಂದಿದ್ವಿ. ಅವರು ಈವ್ನಿಂಗು ಡೆಲ್ವರಿ ಕೊಡ್ತೀನಿ ಅಂದಿದ್ರು. ಸೊ ಅದನ್ನು ನಾನು ಒಂದೆರಡು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ಹೇಗಿದೆ ಮಂಚ, ಹಾಗೆ ಸೋಫಾ ಸೆಟ್ಟು ಅಷ್ಟೇ ನಾವು ಬುಕ್ ಮಾಡಿದ್ವಿ. ಅದು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದು ಸೋಫಾ ಸೆಟ್ಟು ಬ್ರೌನ್ ಇತ್ತು. ಸೊ ನನಗೆ ಬ್ರೌನ್ ಅಷ್ಟು ಇಷ್ಟ ಆಗಲಿಲ್ಲ. ಸೊ ನನಗೆ ಬ್ಲೂ ಕಲರೇ ಬೇಕು ಅಂತ ಹೇಳಿ ಆರ್ಡರ್ ಕೊಟ್ಟು ನಾನು ಮಾಡಿಸಿರೋದು ಬ್ಲೂ ಕಲರು. ನೋಡಿ ಹೇಗಿದೆ ಅಂತ, ನಿಮ್ಗೆ ಇಷ್ಟ ಆಗುತ್ತೆ ಅನಿಸುತ್ತೆ. ಸೊ ಅವರು ಡೆಲ್ವರಿ ಕೊಟ್ಟೆಲ್ಲ ಫಿಟ್ ಮಾಡಿಬಿಟ್ಟು ಹೋದರು. ಸೊ ಈ ವಿಡಿಯೋ ಸ್ಕಿಪ್ ಮಾಡ್ತೀರಾ ಫುಲ್ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಗೊತ್ತಲ್ಲ ಬರೋದು ಹಂಗೆ ಅವತ್ತು ಮಗರ ಇದೆ ಉಪಸ್ಸು ಇದಿಷ್ಟೇ ಫಿಕ್ಸ್ ಆಯಿತು. ಇನ್ನೆರಡು ಇಡೋದಕ್ಕೆ ಕಷ್ಟ. ಸೊ ಫೈನಲ್ ಲುಕ್ ಈಸ್ ಹಿಯರ್. ಹೇಗೆ ಕಾಣಿಸ್ತಾ ಇದೆ ಸೋಫಾ? ನನಗಂತೂ ತುಂಬ ಇಷ್ಟ ಆಯಿತು ಕಲರು, ಬ್ಲೂ ಕಲರು. ಬಟ್ ಏನಂದರೆ ಡಬಲ್ ಕಾಟ್ ಈ ಕಡೆ ಲೆಫ್ಟ್ ಸೈಡ್ ಬರಬೇಕಿತ್ತು. ಆ ಸಿಂಗಲ್ ಏನಿದೆ ಆ ಕಡೆ ಕಾರ್ನರಲ್ಲಿ ಹಾಕಬೇಕಿತ್ತು. ಬಟ್ ಸ್ಪೇಸ್ ಇಲ್ಲದೆ ಇರೋ ಕಾರಣ ನಾವು ಈ ಥರ ಸೆಟ್ ಮಾಡಿದ್ದೀವಿ. ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಹಾಗೆ ಹೊರಗಡೆ ಮಳೆ ಬರ್ತಾ ಇರೋ ಕಾರಣ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ನಾನು ವಿಶಾಲ್ ಮಾರ್ಟಲ್ಲಿ ಫ್ರೆಂಚ್ ಫ್ರೈಸ್ ತೊಗೊಂಡು ಬಂದಿದ್ದೆ. ಸೊ ಹೇಗೂ ಸೋಫಾ ಇದೆ. ಸೊ ಯಾವುದಾದ್ರೂ ಮೂವಿ ಹಾಕ್ಕೊಂಡು ನೋಡೋಣ, ಸೋಫಾ ಮೇಲೆ ಕೂತ್ಕೊಂಡು ಫ್ರೆಂಚ್ ಫ್ರೈಸ್ ತಿಂದ್ಕೊಂಡು. ಹೇಗಿರುತ್ತೆ ಅಲ್ವಾ ಔಟ್ಸೈಡ್ ಮಳೆ ಸಕ್ಕತ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಫ್ರೆಂಚ್ ಫ್ರೈಸ್ ಕರೀತಾ ಇದ್ದೆ. ಸೊ ಇದಾದಮೇಲೆ ನೆಕ್ಸ್ಟು ನಾನು ಮಳೆ ನಿಂತಾದಮೇಲೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ನಿಮ್ಗೆ ಅದು ಇಷ್ಟ ಆಗುತ್ತೆ. ರೈನ್ಬೋ ಬಂದಿದೆ ಔಟ್ಸೈಡು, ಸಖತ್ತಾಗಿತ್ತು. ನಮ್ಮ ಮನೆ ಅಪೋಸಿಟೇ ಇತ್ತು, ತುಂಬಾ ಇಷ್ಟ ಆಯಿತು. ಆ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಆ್ಯಂಡ್ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. Thank you for watching. Love you all. Until then, stay tuned next video. Bye bye.
ಬಾಯ್.